ರಾಜ್ಯದಲ್ಲಿ ಜಾತಿ ಗಣತಿ ಜಾರಿಯ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಚೇರ್ ಉಳಿಸಿಕೊಳ್ಳೋದಕ್ಕೆ ಆಡ್ತಾ ಇರುವ ನಾಟಕ ಹೀಗಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಚೇರ್ ಉಳಿಸಿಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದರು. ಈಗ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯದ ಕೊನೆ ಸ್ಟೇಜ್ನಲ್ಲಿದ್ದಾರೆ. ಹಾಗಾಗಿ ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಆಡ್ತಿರೋ ನಾಟಕ. ಸಿದ್ದುಗೆ 5 ವರ್ಷ ಸಿಎಂ ಆಗೇ ಮುಂದುವರಿಬೇಕು ಅನ್ನುವಂತ ಆಸೆ ಇದೆ. ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಡಿಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಇದ್ರ ಮಧ್ಯೆ ಸಿದ್ದರಾಮಯ್ಯ ಜಾತಿ ಗಣತಿ ತರುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಹೇಳಿಕೆ ನೀಡಿರೋದು. ಜಾತಿ ಜನಗಣತಿ ವಿಚಾರ ಚಟಾಪಟಿ ಜೋರಾಗಿ ನಡೀತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಜಾತಿ ಜನಗಣತಿ ವರದಿ ನಿನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿಲ್ಲ. ಸಾಕಷ್ಟು ಚರ್ಚೆಗಳು ಕೂಡ ಆಯ್ತು. ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಚಿವರು ಏರ್ ಧ್ವನಿಯಿಂದ ಕೂಡ ಸಿಎಂ ಜೊತೆ ಮಾತನಾಡಿದ್ರು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನೀವೇನಂತೀರ? ನೋಡಿ, ಇದು ಸಿದ್ದರಾಮಯ್ಯ ಚೇರ್ ಉಳಿಸ್ಕೊಳಕ್ ಕೊಡ್ತಾ ಮಾಡ್ತಾ ಇರೋ ನಾಟಕ. ಅವ್ರಿಗೇನು ಯಾವ ಜಾತಿಗೆ ಏನಾದರೆ ಅವ್ರಿಗೇನಾಗಬೇಕಾಗಿದೆ? ಅವರು ಕೊನೆ ಎಂಡಿಂಗ್, ರಾಜಕೀಯದಲ್ಲಿ ಕೊನೆ ಎಂಡಿಂಗ್ ಸ್ಟೇಜಲ್ಲಿ ಇದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಇನ್ನೊಂದು 2 ವರ್ಷ ಕಂಟಿನ್ಯೂ ಆಗಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಅದ್ರ ಮಧ್ಯೆ ಜಾತಿನ ತಂದೆವು ಇಡೀ ಕರ್ನಾಟಕ ಬೆಂಕಿ ಎತ್ಕೊಂಡು ಉರಿದ್ರೆ ನನ್ನ ಯಾರು ಬದಲಾಯಿಸಲ್ಲ, ನಾನೇ ಕಂಟಿನ್ಯೂ ಆಗ್ತೀನಿ. ಆ ಕುತಂತ್ರದಿಂದ ಮಾಡ್ತಾ ಇರುವಂಥ ರಾಜಕಾರಣ ಸಿದ್ದರಾಮಯ್ಯ. ಸರ್, ಅಂದರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಈ ರೀತಿ ಜಾತಿ ಜನಗಣತಿ ವರದಿ ಮುಂದೆ ತಂದ್ರ ಅಂತ ಸರ್? ಹೌದು. ಇಲ್ಲಾಂದ್ರೆ ಅವರು 2023ರಲ್ಲೇ ಅನುಮೋದನೆ ಮಾಡ್ಬೋದಾಯ್ತು. 23-24ರಲ್ಲೇ ಅನುಮೋದನೆ ಮಾಡ್ಬೇಕಾಯ್ತು. ಯಾಕೆ ಮಾಡಲಿಲ್ಲ? 2 ವರ್ಷ ಸುಮ್ಮನೆ ಇದ್ಬಿಟ್ಟು ಈಗ ತಂದಿದ್ದಾರೆ ಅಂದರೆ ಈಗ ಅಧಿಕಾರ ಹಸ್ತಾಂತರ ಆಗಬೇಕು. ಈ ಟೈಮಲ್ಲಿ ತಂದಿದ್ದಾರೆ. ಇಲ್ಲ ಅಂದರೆ ಇನ್ಯಾಕೆ ತರ್ತಾ ಇದ್ರು? ಮುಂಚೆನೇ ತರ್ಬೋದಾಯ್ತಲ್ಲ. ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಿಂದೆ ಇದ್ರಲ್ಲ, 2014ರಿಂದ 18ರವರೆಗೂ ಇದ್ರು. ಅವಾಗಾದ್ರೂ ತರ್ಬೋದಾಯ್ತು. ಅವಾಗೂ ತಂದಿಲ್ಲ. ಅವಾಗ ಅವ್ರ ಮುಖ್ಯಮಂತ್ರಿ ಕಂಟಿನ್ಯೂ ಇತ್ತು, ಅದಕ್ಕೆ ತಂದಿಲ್ಲ. ಈಗ ಆಫ್ ಇರೋದ್ರಿಂದ ಫುಲ್ ಮಾಡ್ಕೊಳಕ್ಕೆ ಕರೆದಿದ್ದಾರೆ ಅಷ್ಟೇ. ಸರ್, ಮತ್ತೆ ಅವರ ಸಚಿವರೇ ಸಾಕಷ್ಟು ಜನ ಇದು ಅವೈಜ್ಞಾನಿಕವಾಗಿ ನಡೆದಿದೆ, ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತೆ ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಮಾಡೋದು, ಆ ರೀತಿ ಏನಾದರೂ ಮಾಡ್ತೀರಾ ಸರ್? ನಾವು ಜನಾಭಿಪ್ರಾಯಗಳನ್ನೆಲ್ಲ ತೆಗೆದುಕೊಳ್ತೀರಿ. ಯಾವ ಜಾತಿಗೆ ಅನ್ಯಾಯ ಆಗಿದೆ ಅವ್ರನ್ನೆಲ್ಲ ಒಟ್ಟು ಕೂರಿಸಿ ಮಾತಾಡಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಎಸ್, ಇದಾಗಿತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಸುಕಿನ ಜಾವ 3 ಗಂಟೆಗೆ 4 ಅಂತಸ್ತಿನ ಕಟ್ಟಡ ಕುಸಿದು 4 ಸಾವಿಗೀಡಾಗಿದ್ದಾರೆ. ದೆಹಲಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತ 4 ಸಾವಿಗೀಡಾಗಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ಏಕಾಏಕಿ ಕುಸಿದು ಬಿದ್ದಿರೋದು ಕಟ್ಟಡ. ದೆಹಲಿಯ ಮುಸ್ತಫಾಬಾದ್ ಪ್ರದೇಶದಲ್ಲಿರುವ 4 ಅಂತಸ್ತಿನ ಕಟ್ಟಡ ನೆಲಕ್ಕುರುಳಿರೋದು. ಅವಶೇಷಗಳ ಅಡಿಯಲ್ಲಿ ಹಲವರು ಸಿಲುಕಿಕೊಂಡಿರುವ ಸಾಧ್ಯತೆ ಕೂಡ ಇದೆ. ಎನ್ಡಿಆರ್ಎಫ್ ಹಾಗೆ ದೆಹಲಿ ಪೊಲೀಸರ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈವರೆಗೂ 14 ಜನರನ್ನ ರಕ್ಷಣೆ ಮಾಡಲಾಗಿದ್ದು, ಈ ಪೈಕಿ 4 ಸಾವಿಗೀಡಾಗಿದ್ದಾರೆ. ಕಟ್ಟಡದ ಅವಶೇಷಗಳ ಅಡಿ ಇನ್ನು 8ರಿಂದ 10 ಜನ ಸಿಲುಕಿಕೊಂಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ದೆಹಲಿಯಲ್ಲಿ 4 ಅಂತಸ್ತಿನ ಕಟ್ಟಡ ನೆಲಕ್ಕುರುಳಿದೆ. ಪರಿಣಾಮವಾಗಿ 4 ಸಾವಿಗೀಡಾಗಿರೋದು. ಇದೆಲ್ಲ ಘಟನೆ ಬೆಳಗಿನ ಜಾವ 3 ಗಂಟೆಗೆ ನಡೆದಿರೋದು. ಏಕಾಏಕಿ ಯಾವ ಕಾರಣಕ್ಕೆ ಬಿದ್ದಿದೆ ಅಥವಾ ಏನಾದರೂ ಲೋಪದೋಷಗಳಿತ್ತ ಕಟ್ಟಡದಲ್ಲಿ ಎಲ್ಲದಕ್ಕೂ ಕುರಿತಂತೆ ಈಗಾಗಲೇ ತನಿಖೆ ಕೂಡ ನಡಿಬೇಕು. ಈಗಾಗಲೇ ದೆಹಲಿಯ ಮುಸ್ತಫಾಬಾದ್ ಪ್ರದೇಶದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತವಾಗಿರುವುದು. ಬರೋಬ್ಬರಿ ಹಲವಾರು ಜನರು ಇದರಲ್ಲಿ ಸಿಲುಕಿಕೊಂಡಿರುವ ಸಾಧ್ಯತೆ ಇದೆ. ಅವಶೇಷಗಳ ಅಡಿಯಲ್ಲೂ ಕೂಡ, ಅಂದರೆ ಕಟ್ಟಡದ ಸಂಪೂರ್ಣವಾದ ಅವಶೇಷಗಳ ಅಡಿ ಜನರು ಸೇರ್ಕೊಂಡಿದ್ದಾರೆ. ಅದರಲ್ಲಿ 4 ಜನರನ್ನು ಹೊರತೆರೆದಾಗ ಅವರು ಸಾವಿಗೀಡಾಗಿರುವ ಸಂಭವ ಅಥವಾ ಸಾವಿಗೀಡಾಗಿರೋದು ಕೂಡ ಗೊತ್ತಾಗಿದೆ. ಅಂದರೆ ಕಟ್ಟಡದ ಅವಶೇಷಗಳ ಅಡಿ 8ರಿಂದ 10 ಜನ ಸಿಲುಕಾಕೊಂಡಿದ್ರು. 4 ಜನರನ್ನ ಹೊರತೆರೆಯಲಾಗಿದೆ. ಅವರ ಸ್ಥಿತಿ ಕೂಡ ಗಂಭೀರವಾಗಿರೋದು. 4 ಜನ ಸಾವಿಗೆ ಕೂಡ ಈಡಾಗಿರೋದು.